ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡ್ಲಿಕ್ಕಿರುವಂಥದ್ದು ಆದಿಕಾಂಡ 26ನೇ ಅಧ್ಯಾಯ, ವಚನಗಳು 12ರಿಂದ 33. ಈಸಾಕಿನ್ನು ಗೆರಾರ್ ದೇಶದಲ್ಲಿದ್ದಾನೆ. ಒಣ ನೆಲದಲ್ಲಿ ಹಸಿವು ಬಂದಿದ್ದ ಸಮಯದಲ್ಲೇ ಅವನು ಬಿತ್ತನೆ ಮಾಡುತ್ತಾನೆ. ಆದರೆ ಅದು ಸಾಮಾನ್ಯವಾದಂಥ ಬೆಳೆ ಅಲ್ಲ ಪ್ರಿಯರೇ. 100 ಪಟ್ಟು ಫಲ ಬರುತ್ತದೆ. ಜನರು ನೋಡುತ್ತಾರೆ, ಅವರು ಆಶ್ಚರ್ಯ ಪಡುತ್ತಾರೆ. ಈಸಾಕನು ನಿಧಾನವಾಗಿ ಶ್ರೀಮಂತನಾಗುತ್ತಾನೆ, ಇನ್ನೂ ಶ್ರೀಮಂತನಾಗುತ್ತಾನೆ. ಆದರೆ ಅವನ ಸುತ್ತಲಿನ ಜನರ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಹುಟ್ಟುತ್ತದೆ, ಅಸೂಯೆ. ಫಿಲಿಸ್ಟಿಯರು ಒಂದು ಕೆಲಸ ಮಾಡುತ್ತಾರೆ. ಅವರು ಅವನ ತಂದೆ ಅಬ್ರಹಾಮನ ಕಾಲದಲ್ಲಿ ತೋಡಿದ ಬಾವಿಗಳನ್ನು ಮುಚ್ಚುತ್ತಾರೆ, ಮಣ್ಣು ತುಂಬುತ್ತಾರೆ, ಜೀವನದ ಮೂಲಗಳನ್ನು ನಿಲ್ಲಿಸುತ್ತಾರೆ. ಈಸಾಕೇನು ಮಾಡುತ್ತಾನೆ ಗೊತ್ತಾ? ಅವನು ಅವರೊಟ್ಟಿಗೆ ಜಗಳ ಮಾಡದಿರಾ ಅವನು ಮುಂದೆ ಸಾಗುತ್ತಾನೆ. ಅಂದರೆ ಮತ್ತೆ ಹೊಸ ಬಾವಿಯನ್ನ ತೋಡುತ್ತಾನೆ. ಆದರೆ ಮತ್ತೆ ಜನರು ಬರುತ್ತಾರೆ, ಈ ನೀರು ನಮ್ಮದು ಎಂಬುದಾಗಿ ಜಗಳಕ್ಕಾಸ್ಪದ ಮಾಡುತ್ತಾರೆ. ಈಸಾಕನು ಮತ್ತೆ ಬಿಟ್ಟು ಮುಂದೆ ಹೋಗುತ್ತಾನೆ, ಮತ್ತೊಂದು ಬಾವಿಯನ್ನ ತೋಡುತ್ತಾನೆ. ಮತ್ತೆ ಜಗಳ, ಮತ್ತೆ ಬಿಟ್ಟು ಮುಂದೆ ಹೋಗುತ್ತಾನೆ. ಪ್ರಿಯರೇ, ಇದು ಸೋಲು ಅಲ್ಲ, ಇದು ಒಂದು ನಿರ್ಧಾರ. ನಾನು ಶಾಂತಿಯನ್ನ ಆಯ್ಕೆ ಮಾಡುತ್ತೇನೆ ಎಂಬುದಾಗಿ ಈಸಾಕನು ಮಾಡುವಂತ ಒಂದು ಘೋಷಣೆ. ಕೊನೆಗೆ ಅವನು ಮತ್ತೊಂದು ಬಾವಿಯನ್ನ ತೋಡುತ್ತಾನೆ. ಈ ಬಾರಿ ಯಾರೂ ಬರಲ್ಲ, ಯಾರೂ ಜಗಳ ಮಾಡುವುದಿಲ್ಲ, ಶಾಂತಿಯುತವಾಗಿರುತ್ತಾರೆ. ಈಸಾಕನು ಆ ಸ್ಥಳಕ್ಕೆ ಹೆಸರಿಡುತ್ತಾನೆ ರೆಹೋಬೋತ್ ಎಂಬುದಾಗಿ. ಅದರ ಅರ್ಥ ದೇವರು ನಮಗೆ ಸ್ಥಳವನ್ನ ಕೊಟ್ಟಿದ್ದಾರೆ ಎಂಬುದಾಗಿ. ಪ್ರಿಯರೇ, ಅದೇ ರಾತ್ರಿ ದೇವರು ಅವನಿಗೆ ಕಾಣಿಸಿಕೊಂಡು, ಭಯ ಪಡಬೇಡ, ನಾನು ನಿನ್ನೊಂದಿಗಿದ್ದೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾರೆ. ಆ ಕ್ಷಣದಲ್ಲಿ ಈಸಾಕನು ಅಲ್ಲಿ ಬಲಿಪೀಠವನ್ನ ಕಟ್ಟುತ್ತಾನೆ, ದೇವರನ್ನ ಆರಾಧಿಸುತ್ತಾನೆ. ಸ್ವಲ್ಪ ಸಮಯದ ನಂತರ ಅಬಿಮೆಲೆಕ್ ರಾಜ ಬರುತ್ತಾನೆ. ಈಗ ಆ ರಾಜ ಹೇಳುತ್ತಾನೆ, ನಾವು ನೋಡಿದ್ದೇವೆ, ದೇವರು ನಿನ್ನೊಂದಿಗಿದ್ದಾರೆ ಎಂಬುದಾಗಿ, ನಮ್ಮ ನಡುವೆ ಶಾಂತಿ ಇರಲಿ ಎಂಬುದಾಗಿ ಶಾಂತಿಯ ಪತಾಕೆಯನ್ನ ತೋರಿಸುತ್ತಾನೆ. ಸ್ನೇಹಿತರೆ, ಒಮ್ಮೆ ವಿರೋಧಿಸಿದವರು ಈಗ ಶಾಂತಿಗಾಗಿ ಬರುತ್ತಿದ್ದಾರೆ. ಅವರು ಒಪ್ಪಂದ ಮಾಡಿಕೊಳ್ಳುತ್ತಾರೆ, ಒಟ್ಟಿಗೆ ಊಟ ಮಾಡುತ್ತಾರೆ. ಮುಂದಿನ ಬೆಳಿಗ್ಗೆ ಈಸಾಕನ ಸೇವಕರು ಓಡಿ ಬರುತ್ತಾರೆ, ನಾವು ನೀರು ಕಂಡುಕೊಂಡಿದ್ದೇವೆ ಎಂಬುದಾಗಿ. ಮತ್ತೊಂದು ಬಾವಿ, ಮತ್ತೊಂದು ಆಶೀರ್ವಾದ. ಪ್ರಿಯರೇ, ಈ ಕಥೆ ನಿಧಾನವಾಗಿ ನಮಗೆ ಒಂದು ಸತ್ಯವನ್ನು ಹೇಳುತ್ತಾ ಇದೆ. ಈಸಾಕನು ಏನನ್ನೂ ಕಳೆದುಕೊಂಡಿಲ್ಲ, ಯಾಕೆಂದರೆ ಅವನು ಜಗಳ ಮಾಡಲಿಲ್ಲ. ಅವನು ಹಿಂದೆ ಸರಿದನು, ಆದರೆ ದೇವರು ಅವನಿಗೆ ಮುಂದೆ ಒಂದು ಸ್ಥಳವನ್ನ ಕೊಟ್ಟರು. ಹಾಗಾದ್ರೆ ಇಂದಿನ ವಾಗ್ದಾನ, ದೇವರು ನಮಗಾಗಿ ಸ್ಥಳವನ್ನ ಮಾಡುತ್ತಾರೆ ಪ್ರಿಯರೇ. ಅದಕ್ಕೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ಪ್ರತಿ ಜಗಳಕ್ಕೆ ಪ್ರತಿಕ್ರಿಯಿಸಬಾರದು, ಶಾಂತಿಯನ್ನ ಆಯ್ಕೆ ಮಾಡಬೇಕು, ದೇವರನ್ನ ನಂಬಿ ಮುಂದೆ ಸಾಗಬೇಕು. ಹಾಗಾದ್ರೆ ಇಂದು ನಾವು ಇದನ್ನು ನೆನಪಿಟ್ಟುಕೊಳ್ಳೋಣ. ಈಸಾಕನು ಹೋರಾಡಲಿಲ್ಲ, ಆದರೂ ಅವನು ಸೋಲಲಿಲ್ಲ. ಅವನು ಮುಂದೆ ಸಾಗಿದನು, ದೇವರು ಅವನಿಗೋಸ್ಕರ ಒಂದು ಸ್ಥಳವನ್ನ ಕೊಟ್ಟರು. ಇಂದು ನಾವು ಏನು ಮಾಡುತ್ತಿದ್ದೇವೆ? ಜಗಳ ಮಾಡುತ್ತಿದ್ದೇವಾ ಅಥವಾ ದೇವರನ್ನ ನಂಬಿ ಮುಂದೆ ಸಾಗುತ್ತಾ ಇದ್ದೇವಾ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ದೇವರ ಶಾಂತಿಯನ್ನ ಆಯ್ಕೆ ಮಾಡುತ್ತಾ ನಾವು ಬದುಕೋಣ. ಆಮೇನ್. ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು.